ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 236. ಇವತ್ತಿನ ಕತೆ ಶಿವಯೋಗಿ ಸಿದ್ಧರಾಮ. ನಮ್ಮಲ್ಲಿ ಎಷ್ಟೋ ಜನ ವಚನಕಾರರು ಶಿವಭಕ್ತರು ಆಗೋಗಿದ್ದಾರೆ. ಅದರಲ್ಲಿ ಹಲವಾರು ಜನ ತುಂಬ ಪ್ರಭಾವವನ್ನು ಬೀರಿದರು. ಅಂಥವರಲ್ಲಿ ನಮ್ಮ ಸಿದ್ಧರಾಮನೂ ಒಬ್ಬ. ಅವನನ್ನು ಸಿದ್ದರಾಮಣ್ಣ, ಶಿವಯೋಗಿ, ಕರ್ಮಯೋಗಿ, ಕಾಯಕಯೋಗಿ ಅಂತೆಲ್ಲ ಕರಿತೀವಿ. ಸಿದ್ದರಾಮನ ಇಷ್ಟ ದೈವ ಕಪಿಲ ಸಿದ್ದೇಶ ಮಲ್ಲಿಕಾರ್ಜುನ. ಇವನು ಸಾವಿರಾರು ವಚನಗಳ ರಚನೆ ಮಾಡಿದ್ದಾನೆ. ಇವನು ಬದುಕೆ ಒಂದು ವಿಚಿತ್ರ. ಹಿಂದೆ ಅವನ ಕಾಲ ಕ್ರಿಸ್ತಶಕ 1160. ಇವನು ಎಲ್ಲಿ ಹುಟ್ಟಿದ್ದು ಅಂದರೆ, ಇವತ್ತೇನು ಸೋಲಾಪುರ ಅಂತ ಕರೀತಾ ಇದ್ದೀವಿ, ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟಿರು. ಅಪ್ಪಟ ಕನ್ನಡಿಗರಿಗೆ ಸೇರಿದಂಥ ಪ್ರದೇಶ ಅದು. ಹಿಂದೆ ಅದಕ್ಕೆ ಸೊನ್ನಲಾಪುರ, ಸೊನ್ನಲಿಗೆ ಅಂತ ಕರೀತಾ ಇದ್ರು. ಅಲ್ಲೇ ನಮ್ಮ ಸಿದ್ದರಾಮ ಹುಟ್ಟಿದ್ರು. ಅಪ್ಪ ಮುದ್ದಣ್ಣ, ಅಮ್ಮ ಸುಗ್ಗಲಾದೇವಿ. ರೈತಾಪಿ ಜನ. ಧೂಳಿಮಾಕಾಳ ಅವರ ಮನೆ ದೇವರು. ಮುಪ್ಪಿನ ಮುದುಕಿ 60 ವರ್ಷ ಆಗಿರೋ ಸುಗ್ಗಲಾದೇವಿಗೆ ಆಗ ಬಸರಿಯಾಗಿಬಿಟ್ಟಿದ್ದಾಳೆ. ತುಂಬು ಗರ್ಭಿಣಿ, ಅವಳು ಹೊರಗಡೆ ಓಡಾಡ್ಲಿಕ್ಕೆ ನಾಚಿಕೆ. ಅಂತ ಮುದುಕಿ ಒಂದು ಗಂಡು ಮಗು ಜನ್ಮ ಕೊಟ್ಟಳು. ಮುದ್ದಾಗಿದೆ ಮಗು, ಕೆಂಪಗಿದೆ, ಚೆನ್ನಾಗಿದೆ, ಬೇಗ ಬೆಳೀತು. ಮಾತಿಲ್ಲ, ಒಂದು ರೀತಿ ಮುಖ ಮೌನಿ. 5-6-7 ವರ್ಷ ಆಯ್ತು. ಇಂಥದ್ದು ಬೇಕು ಅಂತ ಕೇಳ್ತಾನೆ ಇರಲಿಲ್ಲ. ಮಾತಾಡಿದಿರ್ತಾನೆ, ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ. ಆದರೆ ದೈವ ಭಕ್ತ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಮನೇಲಿ ಕೂತ್ಕೊಳ್ಳೋಕೆ ಹುಡುಗ ಬೇಜಾರು ಅಂದಾಗ ರೈತಾಪಿ ಜನ ದನಗಳ ಜೊತೆಗೆ ನೀನು ಕಾಡಿಗೆ ಹೋಗಿ ಹೊಡ್ಕೊಂಬ, ಮೇಯಿಸ್ಕೊಂಬ ಅಂತ ಕಳಿಸ್ಬಿಟ್ರು. ಸರಿ, ಅವನು ಜೊತೆಗೆ ಹುಡುಗರೆಲ್ಲರೂ ಹೋಗೋರು ಹಳ್ಳಿಯಿಂದ. ಇವನು ಸಹಿತ ಅವ್ರ ಜೊತೆಗೆ ಹೋಗೋವನು. ಬುತ್ತಿ ಕೊಟ್ಟಿರೋರು ಅವರೆಲ್ಲರೂ ಸಹಿತ ಹೋಗಿ ಅಲ್ಲೆಲ್ಲ ದನಗಳ ಮೇವಿಗೆ ಬಿಟ್ಟು ಊಟ ಮಾಡಿ ಸಾಯಂಕಾಲ ಬರೋರು. ಇವನೇನು ಮಾಡ್ದ, ದೂರದಿಂದ ಅಲ್ಲಿ ಶ್ರೀಶೈಲದ ಬೆಟ್ಟ ಕಾಣೋದು. ಎಲ್ಲರೂ ಕೈ ಮುಗಿಯೋರು. ನಮ್ಮ ಮಲ್ಲಯ್ಯನ ದೇವಸ್ಥಾನ ಅಂತ ಇವನು ಕೈ ಮುಗಿತಿದ್ದ. ಮಲ್ಲಯ್ಯನ ಪರಮ ಭಕ್ತ. ಅಲ್ಲೊಂದು ಹಳ್ಳ ಇತ್ತು. ದನಗಳನ್ನೆಲ್ಲ ಮೇವಿಗೆ ಬಿಟ್ಟ ಮೇಲೆ ಈತ ಸ್ನಾನ ಮಾಡೋನು. ಮಾವಿನ ಮರ ತೊಳೆಯೋರು ನೋಡಿಲ್ಲ. ಒಂದು ಶಿವಲಿಂಗ ಇತ್ತು. ಶಿವಲಿಂಗಕ್ಕೇನು ಮಾಡೋನು, ಪೂಜೆ ಮಾಡೋನು. ಕಾಡು ಹೂಗಳು ತಂದು ಏರ್ಸೋನು. ಅಮ್ಮ ಕೊಟ್ಟಂತ ಏನು ಕೊಟ್ಟಿದ್ಲು, ಬುತ್ತಿಯನ್ನು, ರೊಟ್ಟಿಯನ್ನು ನೈವೇದ್ಯ ಮಾಡೋನು. ಎಲ್ಲರಿಗೂ ಹಂಚಿ ತಾನು ಸ್ವಲ್ಪ ಸ್ವೀಕಾರ ಮಾಡ್ತಿದ್ದ. ಸಾಯಂಕಾಲ ಹಸುಗಳನ್ನ ಹೊಡ್ಕೊಂಡು ಮನೆಗೆ ಬರ್ತಿದ್ದ. ಹೀಗೆ ಪೂಜೆ ಮಾಡ್ತಿದ್ದಾನೆ. ಎಷ್ಟೋ ವರ್ಷ ಹೋಗ್ಬಿಟ್ಟು ಒಮ್ಮೆ ಗಗನ ಮಾರ್ಗದಲ್ಲಿ ಶಿವ ಹೋಗ್ತಾ ಇರಬೇಕಾದ್ರೆ ಈ ಹುಡುಗನನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು ಸೀದಾ ದಾರಿಗಿಡದೆ ಬಿಟ್ಟ. ಹುಡುಗರೆಲ್ಲ ದೂರದಲ್ಲಿದ್ದಾರೆ. ನೋಡ್ದ ನಮ್ಮ ಸಿದ್ದರಾಮ. ಅವನಿಗೆ ಹೆಸರಿಟ್ಟಿದ್ದ ಧೂಳಿಮಾಕಾಳ ಅಂತ. ಧೂಳಿಮಾಕಾಳ ಅಂದ್ರೆ ತಿರುಗೇ ನೋಡ್ತಿರ್ಲಿಲ್ಲ. ರಾಮ ಸಿದ್ಧ ಅನ್ನೋರು, ಕೆಲವರು ಪೆದ್ದರಾಮ ಅನ್ನೋರು, ಹಿಂಗಿದ್ದ. ಹುಡುಗರ ದೃಷ್ಟಿಯಲ್ಲಿ ಪೆದ್ದ ಮಾತೇ ಇಲ್ಲ. ನೋಡ್ದ, ಅಯ್ಯೋ ಯಾರು ನೀನು? ನಾನು ಮಲ್ಲಯ್ಯ. ಎಲ್ಲಿರೋದು? ಶ್ರೀಶೈಲದಲ್ಲಿ. ಇವನಿಗೆ ಅವಾಗ ಗೊತ್ತಾಯ್ತು ಆರಾಧ್ಯ ದೈವ ಅಂತ ಹೇಳಿ. ಏನಿದೆ ಅವನಿಗೆ? 5 ತಲೆ ಇದೆ, 10 ಭುಜ ಇದೆ, ಕೊರಳಲ್ಲಿ ಪನ್ನಗಾಭರಣ, ಜೊತೆಗೆ ಸೊಂಟಕ್ಕೆ ಬೇರೆ ಸುತ್ಕೊಂಡಿದ್ದಾನೆ, ಹುಲಿ ಚರ್ಮ ಹುಟ್ಟಿದ್ದಾನೆ. ಇವನಿಗೆ ಸಂತೋಷ. ಮಲ್ಲಿಗೆ ಬಾ ಅಂತ ಕರ್ಕೊಂಡು ಹೋದ. ಕೂಡಿಸ್ದ. ಒಂದು ಕಂಬಳಿ ಹಾಸಿದ್ದಾನೆ, ಕೂಡಿಸ್ದ. ಅಯ್ಯೋ ಏನು ನನ್ನ ಹೊಟ್ಟೆಗೆ ಏನು ಕೊಡ್ತೀಯ ಅಂದ್ಕೊಳ್ಳಿ. ಏನಿದೆ? ತಕ್ಷಣ ನೋಡ್ದ, ಹೊಲದಲ್ಲಿ ಹಾಲು ತುಂಬಿದ ಜೋಳದ ತೆನೆಗಳಿತ್ತು. ಅದನ್ನ ಮುರ್ಕೊಂಡು ಬಂದು ಇಟ್ಟ. ಮಲ್ಲಯ್ಯ ತಿನ್ನು ಅಂತ ಹೇಳಿ ಉಪಚಾರ ಮಾಡಿ ತಿನ್ನಿಸ್ದ. ಮಲ್ಲಯ್ಯನ ಹುಡುಗನ ಸಡಗರ ಸಂಭ್ರಮ ನೋಡಿ ಸಂತೋಷ. ಸರಿ, ತಿಂದಾಯ್ತು. ಹೊಟ್ಟೆ ತುಂಬಲಿಲ್ಲಪ್ಪ. ನನಗೆ ಇನ್ಯಾರು ಬೇಕು ಅಂತ ಏನು ಹೇಳಲಿ, ಏನು ಮಾಡಿಸ್ಕೊಂಬರ್ಲಿ ಅಂತ. ಊರ್ಗೋ ಬೇಕು ತಂದುಬಿಡ್ತೀನಿ ಅಂತ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ನನಗೆ ರಾಗಿ ಎಂಬಲಿ ಅಂದರೆ ಭಾಳ ತೋರಿಸ್ತೀವಿ. ಅಯ್ಯೋ ನಮ್ಮವ್ವ ಭಾಳ ಚಲೋ ಮಾಡ್ತಾಳೆ ಅಂದ. ನೀನು ಮಲ್ಲಯ್ಯ, ನಾನು ಹೋಗ್ತೀನಿ, ಎಲ್ಲೋ ಬಾರ್ದು, ಇಲ್ಲೇ ಇರಬೇಕು, ಸುಳ್ಳು ಹೇಳ್ಬಾರ್ದು ಅಂತೇಳಿ ಆಣೆ ಪ್ರಮಾಣ ಮಾಡಿಕೊಂಡು ಸೀದಾ ಊರಿಗೆ ಓಡೋಡು ಬಂದ. ಮನೆ ಬಂದ. ಅವ್ವ ಅಂದ ಕೂಡಲೇ ಅವ್ವನಿಗೆ ಆಶ್ಚರ್ಯ. ಯಾಕೆ? ಹುಡ್ದಾಗಿನಿಂದ ಆ ಮಾತೇ ಇಲ್ಲ, ಅವ್ವ ಅಂತ ಪದವೇ ಕೇಳಿಲ್ಲ. ಸಂತೋಷ ಆಗ್ಬಿಡ್ತು. ಮಗನೇ ಬಾಕಂದ ಯಾಕೋ ಏನಾಯ್ತು ಅಂತ ಹೇಳಿದಾಗ, ಏನಿಲ್ಲ, ನನಗೆ ರಾಗಿ ಅಂಬ್ಲಿ ಮಾಡಿಕೊಡು ಅಂತ. ತಕ್ಷಣ ರಾಗಿ ಅಂಬ್ಲಿ ಮಾಡಿ ಉಪ್ಪಿನಕಾಯಿ ಎಲ್ಲ ಹಾಕಿಕೊಟ್ಲು. ಸಾತು ಕಣ್ಣು ಓಡ್ ಬಂದ. ಮಲ್ಲಯ್ಯ ಕೊಡ್ತೀನಿ. ನೋಡ್ತಾನೆ, ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಹೋಗ್ಬಿಟ್ಟಿದ್ದಾನೆ. ಎಷ್ಟೊತ್ತು ಕಾಯ್ತಾನೆ. ಅಯ್ಯೋ ಎಲ್ಲೋದಿ ಅಂತೇಳಿ ಹುಡುಗರೆಲ್ಲ ನಡಿ ಮನೆಗೆ ಹೋಗೋಣ. ಇಲ್ಲ ಅಂಥೇಳಿ ಮಲ್ಲಯ್ಯ ಎಲ್ಲಿದೆ ಅಂತ ಹೇಳಿದ್ದು ಮನೆ ಶ್ರೀಶೈಲದಲ್ಲಿ ಅಂತ ಶ್ರೀಶೈಲದ ಕಡೆ ಬಾಟ ಹೋಗ್ತಿದ್ದಾನೆ. ಯಾರಿಗೋ ಕೇಳ್ಕೊಂಡ. ಏನು ಹೆಂಗೆ ಹೋಗ್ತಾನೆ ಗೊತ್ತಿಲ್ಲ. ಮನೇಲಿ ಬಂದು ಹುಡುಗರು ಹೇಳಿದ್ರು, ನಿಮ್ಮ ಹುಡುಗ ಎಲ್ಲ ಓಡೋದ ಶ್ರೀಶೈಲ, ಮಲ್ಲಯ್ಯ ಅಂತಿದ್ದ. ಇದೇನೋ ತಲೆ ಕೆಟ್ಟು ಅವರು ಪಾಪ ಭಾಳ ದುಃಖ ಆಗಿಬಿಟ್ಟು
ಹುಡುಗ ಹೋಗ್ತಾ ಇರಬೇಕಾದ್ರೆ ಜಾತ್ರೆಗೆ ಅಂತೇಳಿ ಶ್ರೀಶೈಲಕ್ಕೆ ಒಂದು ದೊಡ್ಡ ಭಕ್ತಗಣ ಹೋಗ್ತಾ ಇತ್ತು. ಹುಡುಗ ಅವ್ರ ಜೊತೆಗೆ ಸೇರ್ಕೊಂಡ. ಬಾ ನಾವು ಕರ್ಕೊಂಡು ಹೋಗ್ತೀವಿ. ಅಯ್ಯೋ ಎಷ್ಟು ಹುಡುಗನೇ ದೈವ ಭಕ್ತಿ ನೋಡ್ರಿ ಅಂಥೇಳಿ ಅವನು ಏನು ಆಹಾರವು ತಗೊಳ್ಳದೆ ಉಪವಾಸ ಅವ್ರ ಜೊತೆಗೆ ಶಿವನ ಧ್ಯಾನ ಮಾಡಿಕೊಂಡು 1 ತಿಂಗಳು ಪ್ರಯಾಣ ಮಾಡಿ ಬಂದೇ ಬಿಟ್ರು ಶ್ರೀಶೈಲಕ್ಕೆ. ಅಬ್ಬಾ ಅಂತೂ ನನ್ನ ಮಲ್ಲಯ್ಯನ ನೋಡ್ತೀನಿ ಅಂತೇಳಿ ಬಂದ. ಇವ್ರು ಯಾರು ಕರ್ಕೊಂಡು ಹೋಗಿ ತೋರಿಸಿದ್ರು. ಏನಿದೆ ದೊಡ್ಡ ದೇವಸ್ಥಾನ, ಅಲ್ಲಿ ಲಿಂಗ ರೂಪದಲ್ಲಿ ಶಿವ ಇದ್ದ. ಇವನೇ ಮಲ್ಲಯ್ಯ ಅಂತ. ಇವನಲ್ಲ ಅಂದ. ಯಾಕೆ? ಇವನಿಗೆ ಮಲ್ಲಯ್ಯ ನೋಡಿದ್ದಾನೆ. ಹಿಂಗಿಲ್ಲ ಅವನಿಗೆ 5 ಮುಖ ಇದೆ, 10 ಭುಜ ಇದೆ. ಅವನಿಗೆ ಹೀಗೆ ಕೊರಳಲ್ಲಿ ಹಾವು ಇಟ್ಕೊಂಡಿದ್ದಾನೆ, ಸೊಂಟಕ್ಕೆ ಆನೆ ಚರ್ಮ, ಇವೆಲ್ಲ ಹೇಳ್ದ. ರುದ್ರಾಕ್ಷಿ ಮಾಲೆ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಕೈ ಎತ್ತಬಿಟ್ರು. ಹುಡುಗಂಗೆ ನಿರಾಶೆ ಆಗಿಬಿಡ್ತು. ದೇವಸ್ಥಾನ ಬಿಟ್ಟ, ಹೊರಗೆ ಬಂದ, ಊರಲ್ಲೆಲ್ಲ ಅಂದ ಮಲ್ಲಯ್ಯ ಎಲ್ಲಿ ಸಿಗ್ತಾನೆ ಮಲ್ಲಯ್ಯ. ಕೊನೆಗೆ ಕಾಡಿಗೆ ಬಂದ. ಕಾಡಲ್ಲೆಲ್ಲ ಹುಡುಕ್ತಿದ್ದಾನೆ. ಊಟ ತಿಂಡಿ ಬೇಡ. ಕಣ್ಣು ಮುಚ್ಚಿದ ಕೂಡಲೇ ಶಿವ ಕಾಣಿಸ್ತಾನೆ. ಕಣ್ಣು ಬಿಟ್ಕೊಳ್ಳಿ ಹೆದರಿಗಿಲ್ಲ. ತುಂಬ ದುಃಖ ಆಗಿ ಆತ ಒಂದು ಬೆಟ್ಟ ತುದಿಗೆ ಬಂದ. ಮಲ್ಲಯ್ಯ, ನೀನು ಬಂದು ಸೊನ್ನಲಿಗೆಯಲ್ಲಿ ನನ್ನ ದನಗಳನ್ನು ಮೇಯ್ಬೇಕಾದ್ರೆ ನಿಜ ರೂಪ ತೋರಿಸ್ತಿ. ಈಗ ನಾನು ಕಾಡಿಸ್ತಿದ್ಯಾ ನೋಡು. ಇನ್ನೊಂದೇ ಒಂದ್ಸಲಿ ಮಲ್ಲಯ್ಯ ಅಂತ ಕೂಗ್ತೀನಿ. ನೀ ಕಾಣಿಸ್ಕೊಂಡ್ರೆ ಉಳುತ್ತೀನಿ, ಇಲ್ಲೇ ಇದ್ರೆ ನಾನು ಬೆಟ್ಟದಿಂದ ಹಾರಿ ಪ್ರಾಣ ಬಿಡ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಮಲ್ಲಯ್ಯ ಅಂತ ಕೂಗುದ. ಹಿಂದ್ಗಡೆಯಿಂದ ಓ ಕಂದ ಅಂತ ಕೇಳಿಸ್ತು. ಹಾರೋನ್ ಬಿಟ್ಟು ಹಿಂದೆ ನೋಡ್ತಾನೆ. ಮಲ್ಲಯ್ಯ ತನಗೆ ಏನು ಕಂಡಿತ್ತು, 5 ತಲೆ 10 ಭುಜ ಅದೇ ರೂಪದಲ್ಲಿದ್ದಾನೆ. ಹೋದ. ಸಡಗರ ಸಂಭ್ರಮ, ಬಿಕ್ಕತ್ತ. ಅವನ ಪಾದಗಳ ಮೇಲೂ ಹೊರಡಾಡ್ತ ಮಲ್ಲಯ್ಯ ಅಂಥೇಳಿ. ಹುಡುಗನ ಸಂತೋಷ ನೋಡಿ ಇವನಿಗೂ ಸಹಿತ ಭಾಳ ಸಂತೋಷ. ಶಿವ ಅವನನ್ನು ತಬ್ಕೊಂಡ. ನೋಡು, ನೀನೀಗ ಊರಿಗೆ ಹೋಗ್ಬೇಕು, ಕೆಲವು ದಿನ ಇಲ್ಲಿರು. ಊರಿಗೆ ಹೋಗುವ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ. ಇಲ್ಲಪ್ಪ, ನೀನು ಮಾಡೋ ಕೆಲಸ ಭಾಳ ಇದೆ, ಜನ ನಿನಗಾಗಿ ಕಾಯ್ತಿದ್ದಾರೆ, ನೀನು ಯಾವಾಗ ಕರೆದ್ರೂ ಬರ್ತೀನಿ, ನಾನು ಕಾಣಿಸ್ಕೊಳ್ತೀನಿ, ಬೇರೆಯವ್ರ ಕಣ್ಣಿಗಲ್ಲ ನಿನ್ನ ಕಣ್ಣಿಗೆ ಅಂತೇಳಿ ಅವನು ಸಮಾಧಾನ ಮಾಡಿ ಶಿವ ಅಲ್ಲಿಂದ ಹೋದ. ಇವನಿಗೆ ವಿಶೇಷ ಶಕ್ತಿ ಬಂದುಬಿಡ್ತು. ಈಗ ಮಲ್ಲಯ್ಯನ ಅನುಗ್ರಹ ಆಗಿದೆ. ಈತ ಮಾಮೂಲಿ ಹುಡುಗನಾಗದೆ ಒಬ್ಬ ಯೋಗಿ ಆಗಿಬಿಟ್ಟ. ಈತ ಹಲವು ಕಾಲ ಶ್ರೀಶೈಲದಲ್ಲಿದ್ದು ಸೊನ್ನಲಿಗೆ ಬಂದ, ತರುಣನಾಗಿಬಿಟ್ಟಿದ್ದಾನೆ. ಇವನು ತೇಜಸ್ ಬದಲಾಗಿದೆ, ಕಾವಿದಾರಿಯಾಗಿದ್ದಾನೆ, ರುದ್ರಾಕ್ಷಿ ಮಾಲೆ ಧರಿಸಿದ್ದಾನೆ. ಮನೆಗೆ ಹೋಗಲೇ ಇಲ್ಲ, ಊರು ಹೊರಗಡೆಗೆ. ಅಲ್ಲೇ ಆತ ಏನು ಮಾಡಿದ್ದಾನೆ, ಒಂದು ಗುಡಿಸಲಲ್ಲಿ ಹಾಕ್ಕೊಂಡು ಇದ್ದುಬಿಟ್ಟ. ಇವನು ಯೋಗಿಯಾಗಿದ್ದಾನೆ ಅಂತ ಇವನ ಜೊತೆಗೆ ಶಿಷ್ಯರು ಹುಟ್ಕೊಂಡ್ಬಿಟ್ರು. ಆತ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ಅಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ಕಟ್ಟಿಸ್ದ. ನೋಡೋಕ್ಕೆ 2 ಕಣ್ಣು ಸಾಲದು. ಭಕ್ತರು ಬರ್ತಾ ಇದ್ದಾರೆ. ಬಾಬಾ ಏನು ಹೇಳ್ತೀರಿ, ಏನು ಜನಕ್ಕೆ ಹಣ ಬೇಕಲ್ಲ. ಹಣ ಬೇಕಾದ್ರೆ ದೇವಸ್ಥಾನ ಕಟ್ಟಿಸ್ತಾ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತಾರೆ, ಶಿವ ಕೊಡ್ತಾನೆ ಅಂದ. ಇಲ್ಲಿ ಗುಂಡಿ ತೋಡ್ತಾ ಇರಬೇಕಾದ್ರೆ ಒಂದು ಕೊಡಪಾನ ತುಂಬ ಬಂಗಾರದ ಹೊಂದು ಸಿಕ್ತು, ಅದನ್ನು ದೇವಸ್ಥಾನಕ್ಕೆ ಬಳಸ್ದ. ಜೊತೆಗೆ ಈತ ಕಾಯಕ ಯೋಗಿ. ನೋಡಿ, ನೀವೆಲ್ಲ ಶಿವ ಭಕ್ತರು, ಮೂಗಿಟ್ಕೊಂಡು ವಿಭೂತಿ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ಪ್ರತಿಯೊಬ್ಬರು ಕಷ್ಟಪಡಬೇಕು, ಆವತ್ತಿನ ಅನ್ನವನ್ನು ದುಡ್ಡು ಸಂಪಾದಿಸ್ಕೊಳ್ಬೇಕು. ಇಲ್ಲೇ ನಾವು ಮೈಗಳ್ಳರು, ಶಿವ ಒಪ್ಪಲ್ಲ ಅಂತ ಹೇಳಿದ. ಕಾಯಕ ತತ್ವವನ್ನು ಸಾರ್ದ. ಅವನ ಆಶ್ರಮದಲ್ಲೂ ಸಹಿತ ಜೋಮಾರಿಗಳ ಜಾಗ ಇಲ್ಲ, ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡಲೇಬೇಕಿತ್ತು. ಅದೇ ಶಿವ ಪೂಜೆ ಅಂತ ಸಾರ್ದ. ಸರಿ, ಬಾವಿ ತೋಡಿಸ್ದ, ನೀರಿನ ಸಮಸ್ಯೆ ಪರಿಹಾರ ಮಾಡ್ದ, ಅಂತರ್ಜಾತಿ ವಿವಾಹ ಮಾಡ್ದ, ಬಡವರಿಗೆ ಕಾಳು ಕಡಿಯನ್ನು ದಾನ ಮಾಡ್ತಿದ್ದಾನೆ. ಅವನ ಕೀರ್ತಿ ಹಬ್ಬುತ್ತಾ ಇದೆ. ಅಲ್ಲೇ ಒಬ್ಬ ಇದ್ದ, ಕುಟಿಲ ಯೋಗಿ ಹೇಮಚಂದ್ರ ಅಂತ. ಅವನಿಗೆ ಶಿಷ್ಯಂದ್ರಿಗೆ ಹೇಳಿ ಇವ್ರಿಗೆ ಏನಾದರೂ ಮಾಡಿ ಇವನು ಊರು ಬಿಟ್ಟು ಓಡಿಸ್ಬೇಕು, ಇವನೊಬ್ಬ ಕಪಟಿ ಅಂತ ಜನ ಅಂದ್ಕೊಳ್ಳಿ ಅಂತ ಹೇಳಿ ಏನು ಮಾಡ್ಬೇಕು, ತನ್ನ ಶಿಷ್ಯರನ್ನು ಕಳಿಸ್ಬಿಟ್ಟ. ಅವರು ಇಲ್ಲೇನು ಮಾಡಿದ್ದಾರೆ, ಸೀತಾರಾಮನ ಶಿಷ್ಯರ ಥರ ಹೋಗಿಬಿಟ್ಟಿದ್ದಾರೆ ಅಡುಗೆ ಮನೆಗೆ. ಅವತ್ತು ನೈವೇದ್ಯ ಮಾಡಬೇಕು, ಕಡಲೆ ಗುಗ್ರಿ ಉಸ್ಲಿ ಮಾಡಿದ್ದಾರೆ. ಇವನು ಅದಕ್ಕೆ ವಿಷ ಹಾಕಿಟ್ಬಿಟ್ಟಿದ್ದಾರೆ. ಶಿವನಿಗೆ ನೈವೇದ್ಯ ಮಾಡಿ ಸ್ವತಃ ನಮ್ಮ ಸಿದ್ದರಾಮನ ಎಲ್ಲರಿಗೂ ನೈವೇದ್ಯವನ್ನು ಹಂಚಿದರೆ ಏನಾಗುತ್ತೆ, ತಿಂದು ಸತ್ತೋಗ್ತಾರೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಸತ್ತವನು ಬದುಕಿಸ್ತಾನ ಇಲ್ಲ ಅಂತ. ಅವನು ಯಾರು, ಶಿವನ ಅನುಗ್ರಹ ಪಡೆದಿರೋ ಸಿದ್ದರಾಮನಿಗೆ ಗೊತ್ತಿತ್ತು. ಆತ ಏನು ಮಾಡ್ದ, ಶಿವನಿಗೆ ನೈವೇದ್ಯ ಮಾಡಿ ಶಿವನನ್ನು ಅಪ್ಪ ವಿಷಕಂಠ ನೀನೇ ಕಾಪಾಡು ಅಂತ ಹೇಳ್ದ. ವಿಷವನ್ನು ಶಿವ ನಿವಾರಣೆ ಮಾಡ್ದ. ಈತ ಮೊದಲು ಕಣ್ಣಿಗೆ ಹೊತ್ಕೊಂಡು ತಾನು ಪ್ರಸಾದ ಸ್ವೀಕಾರ ಮಾಡ್ದ. ಭಕ್ತರಿಗೆಲ್ಲ ಧೈರ್ಯ ಬಂತು, ಏನಿದೆ ಅವರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೊಡ್ತಾ ಹೋದ. ಎಲ್ಲ ಸಹಿತ ನಮ್ಮಪ್ಪ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಯಾರು ವಿಷ ಹಾಕಿದ್ದ ಶಿಷ್ಯನ ಅವನಿಗೂ ಕೊಟ್ಟ. ಇವನು ಕೈ ಗಡಗಡ ನಡುಗ್ತಾ ಇದೆ. ಬಿದ್ದ, ಗುರುಗಳೇ ಹಿಂಗಾಯ್ತು, ಇವರೆಲ್ಲ ಹೇಳ್ಕೊಟ್ರು, ಹಿಂಗಾಯ್ತು ಅಂತ ಅಡ್ಬಿದ್ದು ಬಿಟ್ಟ. ಅವನಿಗೆ ಯಾವ ಶಿಕ್ಷೆ ಕೊಡದೆ ಕ್ಷಮೆ ಮಾಡಿ ಕಳಿಸಿಬಿಟ್ಟ. ಇನ್ನೊಮ್ಮೆ ಈ ಅಪಪ್ರಚಾರ ಆಯಿತು ಅಂಥೇಳಿ ಶಿಷ್ಯರ ಕೋರಿಕೆ ಮೇಲೆ ಒಂದು ಪಂಚಲೋಹದ ದೊಡ್ಡದಾಗಿರೋ ಒಂದು ಚೆಂಡಿನ ಥರ ಇದ್ದವರು ಕಬ್ಬಿಣದ ಗುಂಡು ಅದನ್ನು ಬೆಂಕಿಗೆ ಹಾಕಿದ್ದಾರೆ. ಊರ್ದು ಕೆಂಪಾಗಿಬಿಟ್ಟಿದೆ. ಬರಿಗೈಯಿಂದ ಸಲೀಸಾಗೆ ತೆಗೆಲ ಮೇಲೆ ಇಟ್ಕೊಂಡು ಹಿಂಗಾಗಿ ಒಗಾದ. ಆಗ ಇವನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದವರೆಲ್ಲ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟು
ಇನ್ನೊಬ್ಬ ಇದ್ದ ಇವನು ಶಿಷ್ಯ ಬಿಲ್ಲೇಶ ಬೊಮ್ಮಯ್ಯ, ಊರಿನಾಗ ಎಲ್ಲರಿಗೂ ಟೋಪಿ ಹಾಕಿ ಮೋಸ ಮಾಡಿಕೊಂಡು ಇಲ್ಲಿ ಶಿಷ್ಯನಾಗಿ ಇದ್ಬಿಟ್ಟಿದ್ದ. ಅವ್ರ ದುಡ್ಡಿಗೆ ವಸೂಲಿ ಬಂದರೆ ಅವ್ರ ಮೇಲೆ ದೋಷಾರೋಪಣೆ ಹೊರಿಸಿ ಸುಳ್ಳು ಪಳ್ಳು ಅಂತೇಳಿ ಅವ್ರಿಗೆ ಬಿಡದೆ ಶಿವನ ಹಣೆಯಾಗಿ ಕೂಡಿಸ್ಬಿಟ್ಟಿದ್ದ. ಆಗ ಇದು ಗೊತ್ತಾಗಿ ಸಿದ್ದರಾಮ ಕರೆಸಿ ವಿಚಾರಣೆ ಮಾಡಿದಾಗ ಕೊನೆಗೆ ಅವನು ಸುಳ್ಳನ್ನು ಒಪ್ಕೊಂಡ. ಶಿಕ್ಷೆಗೆ ಏನು ಮಾಡ್ದ, ಒಂದು ಕತ್ತಿಯನ್ನು ಇಟ್ಕೊಂಡು ತಾನೇ ಕತ್ತಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟ. ಆದರೆ ಅವನು ನರಕಕ್ಕೆ ಹೋದ. ದಿನ ನಮ್ಮ ಸಿದ್ದರಾಮ ರಾತ್ರಿ ಹೊತ್ತು ಸ್ವರ್ಗಕ್ಕೂ ಕೈಲಾಸಕ್ಕೆ ಹೋಗ್ತಿದ್ದಂತೆ, ಶಿವನ ದರ್ಶನ ಮಾಡ್ತಿದ್ದ. ಅಲ್ಲಿ ನರಕದಾಗಿರೋ ಇವನು ನೋಡ್ದ, ಗುರುಗಳೇ ಗುರುಗಳೇ ಎಂದಾಗ ತನ್ನ ಕೋಲನ್ನು ಹಾಕಿ ಅವನು ಹಿಡ್ಕೊಂಡು ಅವನ ಜೊತೆಗೆ ಅಲ್ಲಿರೋ ಪಾಪಿಗಳೆಲ್ಲ ಹಿಡ್ಕೊಂಡ್ರು. ಅವರೆಲ್ಲರನ್ನೂ ಸಹಿತ ನರಕದಿಂದ ಪಾರು ಮಾಡಿದಂಥ ಕೀರ್ತಿ ನಮ್ಮ ಸಿದ್ದರಾಮಂತ. ಇಂಥ ಸಿದ್ದರಾಮ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸ್ಲಿಕ್ಕೆ ಹೊಂಟ. ಆಗ ಇವನ ಉದ್ಧಾರದ ಕಾಲ ಬಂತು. ಯಾರು? ನಮ್ಮ ಅಲ್ಲಮ ಪ್ರಭುದೇವರು ಅಲ್ಲಿಗೆ ಬಂದಿದ್ದಾರೆ. ಕೆರೆ ಕಟ್ತಿರೋದು ನೋಡಿದ್ರು. ಯಾಕೆ ಮಹಾಮಹಿಮ ಅಲ್ಲಮ ಪ್ರಭು ಯಾರಪ್ಪ ಇದು ಕಟ್ಟಿಸ್ತಿರೋರು? ನಮ್ಮ ಸಿದ್ದರಾಮ ದೇವರು. ಸಿದ್ದರಾಮನಲ್ಲಪ್ಪ, ಅವನು ಅಡ್ಡರಾಮ, ಪೆದ್ದರಾಮ ಅಂತ ಆಡ್ಕೊಂಡ. 5,000 ಜನ ಈ ಸಿದ್ದರಾಮನ ಶಿಷ್ಯರು ಕೆರೆ ಕಟ್ಟೋ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮನಿಗೆ ಗುದ್ಲೆ ತಗೊಂಡು ಮಣ್ಣು ತೋಡ್ತಿದ್ದಾರೆ. ಅವಾಗ ನಮ್ಮ ಗುರುಗಳಿಗೆ ಪೆದ್ದರಾಮ ಅಂತ ಹೊಡಿ ಬಡಿ ಕಡಿ ಅಂತ ಹೊಂಟಬಿಟ್ರು. ಅಲ್ಲಯ್ಯ, ಗುರುಗೆ ತಕ್ಕ ಶಿಷ್ಯಂದ್ರು ಯಾವತ್ತೂ ಸಹಿತ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಸಹಿತ ಕಲ್ಲು ಮಣ್ಣಿನಿಂದ ಕಟ್ಟಬಾರದು ಗುಡಿಯನ್ನ. ಏನಿದು, ನಮ್ಮ ದೇಹವೇ ದೇಗುಲವಾಗಬೇಕು ಅಂತ ಹೇಳಿದ. ಅವಕ್ಕೆ ಅರ್ಥ ಆಗಲಿಲ್ಲ. ಕೋಲು ತಗೊಂಡು ಹೊಡೆದ್ರು. ಕೋಲು ಕತ್ತೆ ಹೊಡೆಯಂಗಿಲ್ಲ. ನೋಡಿದ್ರೆ ನಗ್ನಗ್ತಾ ಇದ್ದಾನೆ, ಏನೂ ಆಗಲಿಲ್ಲ, ಅವನಿಗೆ ತಾಕಲೇ ಇಲ್ಲ. ಅವನಿಗೆ ದೇಹ ಇದೆ, ಆಕಾರ ಇದೆ, ದೇಹ ಇಲ್ಲ, ಬಯಲು ದೇಹಿ. ಇವ್ರಿಗೆ ಸಿಟ್ಟು ಬಂತು. ಸೀದಾ ಓಡೋಗಿ ನಮ್ಮ ಗುರುಗಳಿಗೆ ಹೇಳ್ತೀವಿ ಅಂತ ಹೇಳಿದ್ರು. ಗುರುಗಳೇ, ಯಾರೋ ಬಂದಿದ್ದಾನೆ ಜೋಗಿ, ಅವ್ನು ನೋಡಿ ನಿಮ್ಗೆ ಹೆಂಗಂತ ಹಂಗಂತ ಅಂತ. ಸಿದ್ದರಾಮನಿಗೆ ಸಿಟ್ಟು ಬಂದ್ಬಿಡ್ತು. ಯಾರು ನಮ್ಮನ್ನು ಜರದವರು ತೋರು, ಅವನು ಕೈಕಾಲು ಮುರಿತೀನಿ. ಅವನು ಯಾರು, ದೇವೇಂದ್ರನೋ ಯಮನೋ, ಅವ್ರು ನೋಡು ಅವನಿಗೆ ಏನು ಮಾಡ್ತೀನಿ ಅಂತ ಓಡೋಡು ಬಂದ. ಏನಯ್ಯ, ನಮ್ಮ ಶಿಷ್ಯರಿಗೆಲ್ಲ ಹೆದರ್ತಿದ್ಯಾ, ನೋಡಿ ಏನು ಮಾಡ್ತೀನಿ ಅಂತೇಳಿ ಇಬ್ಬರಿಗೂ ಸಹಿತ ಮಾತಿಗೆ ಮಾತು ಬೆಳೀತು. ಇಲ್ಲಿ ಸಿದ್ದರಾಮನಿಗೆ ಹುಟ್ಟಿನಿಂದ ಹಣೆಯಲ್ಲಿ ಒಂದು ಕಂಡಿತ್ತಂತೆ, ಮುಕ್ಕಣ್ಣ. ಇವನು ಸಹಿತ ಅವನು ಅಲ್ಲಮ ಪ್ರಭು ನಗುತ್ತಾ ಇದ್ದಾನೆ. ಸಿಟ್ಟು ಆವೇಶದಿಂದ ಅವನು ಸುಟ್ಟು ಹಾಕ್ತೀನಿ ಅಂಥೇಳಿ ಹಣೆಗಣ್ಣನ್ನು ತೆರೆದ. ಹಣೆಗಣ್ಣಿನ ಬೆಂಕಿಯಿಂದ ಲೋಕವೇ ಸುಡ್ತಾ ಇದೆ. ಗಿಡ ಮರ ಸುಟ್ಟು ಹೋದವು, ಹಕ್ಕಿ ಪಕ್ಷಿಗಳು ಆಹಾಕಾರ ಮಾಡ್ತಿದ್ದಾವೆ. ಅಲ್ಲಮನಿಗೇನು ಮಾಡಲಿಲ್ಲ ಬೆಂಕಿ. ತನ್ನ ಎಡಗಾಲನ್ನು ಎತ್ತಿ ಅವನ ಕಣ್ಣಲ್ಲಿರುವಂಥ ಸಿದ್ದರಾಮನ ಹಣೆಯಲ್ಲಿದ್ದ 3ನೇ ಕಣ್ಣನ್ನು ಒರ್ಸಾಕಿಬಿಟ್ಟ. ಸಿದ್ದರಾಮನ ಆವೇಶ, ಕೋಪ ಎಲ್ಲ ಇಳಿತು. ಆಶ್ಚರ್ಯ ಆಗಿಬಿಡ್ತು. ಅಯ್ಯಯ್ಯೋ, ಇದು ಯಾರು? ನನ್ನನ್ನು ಉದ್ಧಾರಕ್ಕೆ ಮಾಡ್ಲಿಕ್ಕೆ ಬಂದಿರುವಂಥ ಶಿವನೇ ಈತ ಅಂಥೇಳಿ ಕಾಲಿಗೆ ಬಿದ್ದ. ತಂದೆ, ನೀನು ಹಿಂಗೆ ಹೊಳ್ಳೆಯವನ ರೂಪದಲ್ಲಿ ಬಂದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂಥೇಳಿ ಅವತ್ತು ಬಂದಿದ್ದಲ್ಲ, ನಿಜ ರೂಪದಲ್ಲಿ ಬರಬೇಕಿತ್ತು. ಅಯ್ಯೋ ಮೂರ್ಖ, ಭಕ್ತನಾದವನಿಗೆ ನೋಡೋ ಕಣ್ಣಿರಬೇಕು, ಹಾಗೆ ನಾಟಕದವರು ಓದ್ತಾರೆ ಅಂತೇಳಿ ತಮಾಷೆ ಮಾಡ್ದ. ನೋಡು, ಇದುವರೆಗೂ ಕಾಯಕ ಯೋಗಿಯಾಗಿದ್ದಿ, ಇನ್ನು ನೀನು ಆತ್ಮಯೋಗಿ ಆಗಬೇಕು, ಶಿವಯೋಗಿ ಆಗಬೇಕು ಅಂಥೇಳಿ ಅವನನ್ನು ಕರ್ಕೊಂಡು ನಡಿ, ಸಾಕು ನಿನ್ನ ಶಿಷ್ಯಂದ್ರಿಗೆ ಕೆಲಸ ವಹಿಸು ಅಂದ. ನಡಿ, ನನ್ನ ಕಪಿಲ ಸಿದ್ದೇಶ್ವರ ದೇವಸ್ಥಾನ ಅಂದ. ಮೂರ್ಖ, ಕಲ್ಲು ಮಣ್ಣಿನ ಗುಡಿ ಕಟ್ಟೋದಲ್ಲ, ನಿನ್ನ ದೇಹವೇ ದೇಗುಲ ಆಗಬೇಕು ಅಂದಾಗ, ಅಯ್ಯೋ ನಾನು ಅಜ್ಞಾನ ತಾಳಾರೆ ಗುರು, ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂದಾಗ ಅಲ್ಲಮ್ಮ ಪ್ರಭುವನ್ನು ಕರ್ಕೊಂಡು ಸೀದಾ ಎಲ್ಲಿಗೆ, ಕಲ್ಯಾಣಕ್ಕೆ ಬಂದ. ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆ, ಶಿವಭಕ್ತರು ಇದ್ದಾರೆ, ಬಸವಣ್ಣ, ಚನ್ನಬಸವಣ್ಣ, ಈ ಕಡೆಗೆ ಅಕ್ಕಮಹಾದೇವಿ ಎಲ್ಲ ನೆರೆದಿದ್ದಾರೆ. ಅಲ್ಲಿ ಬಂದಾಗ ಇವನಿಗೆ ಭವ್ಯ ಸ್ವಾಗತ ಸಿಕ್ತು. ಜೊತೆಗೆ ಇವನಿಗೆ ಯಾವುದು ಲಿಂಗಧಾರಣೆ ಆಗಿಲ್ಲ, ಇಷ್ಟಲಿಂಗ ಧಾರಣೆ ಆಗಬೇಕು. ಬಸವಣ್ಣನ ಸೋದರಳಿಯ ಚನ್ನಬಸವಣ್ಣನಿಂದ ಇಷ್ಟಲಿಂಗ ಧಾರಣೆ ಆಯಿತು. ದೊಡ್ಡ ಶಿವಯೋಗಿಯಾದ ಈತ. ಬೇಕಾದಷ್ಟು ವಚನಗಳ ರಚನೆ ಮಾಡ್ದ. ಮೊದಲಿನ ಆವೇಶ ಎಲ್ಲ ಹೋಗಿದೆ. ಸೌಮ್ಯ ರೂಪಿಯಾಗಿದ್ದಾನೆ. ಅದ್ಭುತವಾಗಿ 1000 ವಚನಗಳನ್ನು ರಚನೆ ಮಾಡಿ ಲೋಕಕ್ಕೆ ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಬೆಳಗಿಸಿದಂಥವನು ಆತ. ಕೊನೆಗೆ ಸೀದಾ ಸೊನ್ನಲಿಗೆಗೆ ಬಂದ. ಸೊನ್ನಲಿಗೆಗೆ ಬಂದವನು ಶಿಷ್ಯಂದರು ಸ್ವಾಗತ ಮಾಡಿದರು. ಅಪ್ಪ, ನನ್ನ ಕಾಲ ಮುಗೀತು, ನಾನೀಗ ಸಮಾಧಿ ಹೊಂದಬೇಕು ಅಂದಾಗ ತನ್ನ ಜಾಗವನ್ನು ತೀರ್ಮಾನ ಮಾಡಿಕೊಂಡಿದ್ದ. ಒಂದು ನೆಲಮಾಳಿಗೆಯಲ್ಲಿ ಕೂತು ಆತ ಸಮಾಧಿಯನ್ನು ಹೊಂದೇ ಬಿಟ್ಟ. ಇವತ್ತು ಸೊನ್ನಲಾಪುರಕ್ಕೆ ಅಥವಾ ಸೋಲಾಪುರಕ್ಕೆ ಹೋದರೆ ಅಲ್ಲಿ ಚನ್ನಮಲ್ಲಿಕಾರ್ಜುನನ ಭವ್ಯ ದೇಗುಲ ಇದೆ. ಹಾಗೆ ನಮ್ಮ ಸಿದ್ದರಾಮನ ಸಮಾಧಿಯೂ ಇದೆ. ದೊಡ್ಡದಾಗಿರುವಂಥ ಒಂದು ಪ್ರೇಕ್ಷಣೀಯ ಅಲ್ಲ, ಏನದು ಪವಿತ್ರವಾದ ಧಾರ್ಮಿಕ ಕೇಂದ್ರ ಆಗಿದೆ. ಇವತ್ತು ಸಿದ್ದರಾಮ ಇಲ್ಲ, ಅವನ ಸಮಾಧಿ ಇದೆ. ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಅವೆಲ್ಲಕ್ಕೆ ಹೆಚ್ಚಾಗಿ ಅವನು ಬದುಕಿದ್ದ ರೀತಿ, ಅವನು ರಚಿಸಿರುವಂಥ ವಚನಗಳಿದೆ. ಇಂತಹ ನಮ್ಮ ಒಬ್ಬ ವಚನಕಾರನಿಗೆ
ಶಿವಯೋಗಿಗೆ ನಾವೆಲ್ಲ ನಮಿಸೋಣ. ನಮಸ್ಕಾರ.